ಹಳ್ಳಿಗಳಿಂದ ಬಂದಿರ್ತೀರಾ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನೀವು ನಿಮ್ಮ ಅಧಿಕಾರಿಗಳನ್ನ ಫಸ್ಟ್ ತಿಳ್ಕೋಬೇಕು. ನಮ್ಮೂರಿಗೆ ಯಾವ್ಯಾವ ಅಧಿಕಾರಿ ಬರ್ಬೋದು, ಯಾವ್ಯಾವ ಅಧಿಕಾರಿ ನಂಬರ್ ನಾನು ತಿಳ್ಕೊಂಡಿರ್ಬೇಕು. ಅಂಗನವಾಡಿ ಇರುತ್ತೆ, ಗೌರ್ಮೆಂಟ್ ಶಾಲೆ ಇರುತ್ತೆ, ಆಮೇಲೆ ಎಲ್ಲ ಊರಲ್ಲೆಲ್ಲ ಬಂದು ಈ ಬ್ಲೀಚಿಂಗ್ ಪೌಡ್ರು, ಪೆಸ್ಟಿಸೈಡು ಎಲ್ಲ ಪ್ರತಿಯೊಂದು ಹಾಕಬೇಕು ಅವರು, ಆಯ್ತಾ. ಗ್ರಾಮ ಸಭೆಗಳು ಮಾಡಬೇಕು. ತಹಶೀಲ್ದಾರು, ವಿಲೇಜ್ ಅಕೌಂಟೆಂಟ್ ಇವರೆಲ್ಲರೂ ಬಂದು ಆ ಊರಿನಲ್ಲಿ ಯಾವ್ದಾದ್ರು ಜಾಗಗಳಿದ್ರೆ, ಮತ್ತೆ ಎಷ್ಟೋ ಜನರಿಗೆ ಮನೆ ಇರಲ್ಲ, ಮನೆ ಕಟ್ಕೊಳಕ್ ವ್ಯವಸ್ಥೆ, ಎಷ್ಟೆಲ್ಲ ಸರ್ಕಾರದಿದೆ, ಪೆನ್ಷನ್ಗಳು, ವಿಧವಾ ವೇತನ, ಸಿಂಗಲ್ ಪೇರೆಂಟ್ ಇರ್ತಾರೆ, ತಂದೆ ಇರಲ್ಲ, ತಾಯಿ ಇರ್ತಾಳೆ, ಮಗು ಇರುತ್ತೆ, ಯಾರು ಸಾಕಕ್ಕೆ ಆಗೋದಿಲ್ಲ. ಆ ಯೋಜನೆಗೆ ಏನಂತೀವಿ ಡಿಡಿ ಅವರೇ? ಪೋಷಕತ್ವ ಯೋಜನೆ. ಎಷ್ಟು ಜನ ಗೊತ್ತು ನಿಮಗೆ? ನೀವು ಯಾರಿಗಾದ್ರೂ ನಿಮ್ಮ ಮನೇಲಿ ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಸಿಂಗಲ್ ತಾಯಿ ಇರ್ತಾಳೆ, ತಂದೆ ಇರಲ್ಲ, ಮಗು ಇರುತ್ತೆ, ಇದೆಲ್ಲ ನೀವು ತಿಳ್ಕೊಂಡಾಗ ನಿಮ್ಮ ಅಧಿಕಾರಿ ಯಾರು? ನಮ್ಮ ಡಿಡಿ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅವ್ರ ನಂಬರು, ಫೋನ್ ಮಾಡಬೇಕು, ಹೋಗಿ ಕೇಳಬೇಕು. CDPO ಇರ್ತಾರೆ, ಅವ್ರ ಕೆಳಗಡೆ ಹಲವಾರು ಅಧಿಕಾರಿಗಳು ಇರ್ತಾರೆ. ನೀವು ಕೇಳಿದಾಗ, ನೀವು ತಿಳ್ಕೊಂಡಾಗ ವಿಚಾರ ಮಾತ್ರ ಸಹಾಯ ಮಾಡೋಕೆ ಸಾಧ್ಯ. ಅದನ್ನ ನಾನು ನಿಮ್ಗೆ ಹೇಳಿದ್ದು ಸಮಾಜ ಸೇವೆ ಅಂತ. ನಾವು ದುಡ್ಡು ತಗೋತೀವಿ, ನಾವು ಮನೇಲಿ ಇದ್ಬಿಡ್ತೀವಿ ಅಂದ್ರೆ ಆಗಲ್ಲ. ನೆನೆ ರಾತ್ರಿಯಿಂದ ಜ್ವರ ನನಗೆ, ಬೆಳಗ್ಗೆನೂ ಸಹ ಔಷಧಿ ತಗೊಂಡು ನಾನು ಹೇಳಿದೆ, ಯಾವತ್ತು ಯಾವುದೇ ಒಂದು ಜಿಲ್ಲೆಗೆ ಬಂದ್ರೆ, ಎಸ್ಪೆಷಲಿ ನಾನು ಗೌರ್ಮೆಂಟ್ ಹೆಣ್ಮಕ್ಳನ್ನ, ಗೌರ್ಮೆಂಟ್ ಕಾಲೇಜಲ್ಲಿ ಓದೋ ಹೆಣ್ಮಕ್ಳನ್ನ ಮಾತಾಡಿಸ್ಲಾರ್ದೆ ಮಾತ್ರ ಹೋಗಲ್ಲ ನಾನು. ಈಗಲೂ ನಾನು ಟ್ಯಾಬ್ಲೆಟ್ಸ್ ತಗೊಂಡು, ಬೆಳಗ್ಗೆ ಚಳಿ ಜ್ವರ ಎರಡೂ ಟ್ಯಾಬ್ಲೆಟ್ಸ್ ತಗೊಂಡು ಸ್ವಲ್ಪ ಆರಾಮಾದ್ಮೇಲೆ ನಾನು ನಿಮ್ಮನ್ನು ನೋಡಕ್ ಬಂದೆ. ಕ್ಯಾನ್ಸಲ್ ಮಾಡಬೇಕು ಅಂತ ಬಹಳಷ್ಟು ಸಾರಿ ನಮ್ಮ ಬ್ರದರ್ಗೆ ಹೇಳಿದೆ, ಅವರು ಬೇಡ ಮೇಡಮ್ ಹೋಗ್ಬಿಟ್ಟು ಹೋಗೋಣ ಅಂತಂದ್ರು. ಅಷ್ಟು ನನಗೆ ಹುಷಾರಿರ್ಲಿಲ್ಲ ಇವತ್ತು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅದು ನನ್ನ ಕಮಿಟ್ಮೆಂಟ್ ನಿಮ್ಗೋಸ್ಕರ. ನಾನೇನು ದೊಡ್ಡದೇನು ಮಾಡ್ತಾ ಇಲ್ಲ, ಆದ್ರೆ ನಾನಿವತ್ತು ಮಾತಾಡಿ ಹೋದ್ಮೇಲೆ ನಿಮ್ಮಲ್ಲಿ ನನ್ನಂಗೆ ಒಬ್ಬರಾದ್ರದಕ್ಕೆ ಸಾರ್ಥಕತೆ ಇದೆ. ನಿಮ್ಮ ಕಾಲೇಜ್, ನಿಮ್ಮ ಊರುಗಳಲ್ಲಿ ಎಜುಕೇಶನ್ ಆಫೀಸರ್ BO ಅಂತ ಇರ್ತಾರೆ, ನೀವೆಲ್ಲ ತಿಳ್ಕೋಬೇಕು. ಇವತ್ತು ಹೋಗ್ಬಿಟ್ಟು ನೀವೆಲ್ಲ ಗೂಗಲ್ ಮಾಡ್ರಿ, ಎಲ್ಲ ತಿಳ್ಕೊಳ್ಳಿ, ಎಲ್ಲ ಬರ್ಕೊಳ್ಳಿ. ನೋಡಿ, ನಿನ್ನೆ ನಾನು ಸಣ್ಕಲ್ ಗ್ರಾಮಕ್ಕೆ ಹೋದಾಗ ಅಲ್ಲಿ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು. ನೀವೆಲ್ಲ 17+ ಇದ್ದವರೆಲ್ಲಾನು ವೋಟರ್ಗೆ ನೀವೆಲ್ಲ ನೋಂದಾವಣಿ ಮಾಡ್ಕೋಬೇಕು, ಮತ ಹಾಕ್ಲಿಕ್ಕೆ. ಯಾಕಂದ್ರೆ ಮತದಲ್ಲೇ ನಿಮ್ದೆಲ್ಲ ಶಕ್ತಿ ಇರೋದು. ಯಾರು ವೋಟ್ ಮಾತ್ರ ಮಿಸ್ ಮಾಡಬೇಡಿ. ಮಹಿಳೆಯರ ಮತದಿಂದನೇ ಇವತ್ತು ಪಕ್ಷಗಳು ಬರ್ತಾ ಇರೋದು, ಗೊತ್ತಾ? ಸೊ ಹಾಗಾಗಿ ನಮ್ಮ ಪರ ಯಾರಿರಲ್ಲ ಅಲ್ವಾ, ಅವ್ರಿಗೆ ವೋಟ್ ಹಾಕೋದ್ ಬೇಡ. ನಾವು ನಮ್ಮ ಪರ ಇಲ್ಲದೆ ಇರೋರ್ನ ಮಂಡಿ ಊರ್ಸಿ ಕೆಳಗಿಳಿಸ್ಬೇಕು ನಾವು. ನಿಜ ಹೇಳ್ತೀನಿ, ಅದು ನಮ್ಮ ಶಕ್ತಿ. ಅದು ನಮ್ಗಿರೋದೇ ಓಟಿನ ಶಕ್ತಿ, ಮತದ ಶಕ್ತಿ. ನಮ್ ಒಂದೊಂದು ಓಟಲ್ಲೂ ನಮ್ಮ ಭವಿಷ್ಯ ಇದೆ. ನಂದೊಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು, ಅದು ಎಲ್ಲರೂ ಬಹೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನು ಫಾಲೋ ಮಾಡೋರು, ರಾಜಕಾರಣಕ್ಕೆ ಬರೋರು ತಮ್ಮ ಬದುಕನ್ನ ಬದಲಾಯಿಸ್ಕೊಳ್ಳಕ್ಕೆ ಬರಬಾರ್ದು, ಜನರ ಬದುಕನ್ನ ಬದಲಾಯಿಸಕ್ಕೆ ಬರುವವರು ಮಾತ್ರ ರಾಜಕಾರಣಕ್ಕೆ ಬರಬೇಕು. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು. ನಿಜ, ನೀವು ಅಂಬೇಡ್ಕರ್ ಅವ್ರನ್ನ ಓದಿ, ಹೇಳ್ತೀನಿ. ಅವರು ಹೆಣ್ಣು ಮಕ್ಕಳ ಪರವಾಗಿ, ಮಹಿಳಾ ಸ್ನೇಹಿ, ಮಹಿಳಾ ಪರ ಯಾರಾದ್ರೂ ನಮ್ಮ ದೇಶದಲ್ಲಿ ಮೊದಲಿಗೆ ಯಾರಾದ್ರೂ ನಿಂತಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ನಿಜ ಹೇಳ್ತೀನಿ, ಈ ಮಾತು ಸಹ ಅಂಬೇಡ್ಕರ್ ಹೇಳಿದ್ದಾರೆ. ಈ ದೇಶದಲ್ಲಿ ನಿಜವಾಗ್ಲೂ ಅಲ್ಪಸಂಖ್ಯಾತರು ಹೆಣ್ಣು ಮಕ್ಕಳು. ಅವ್ರ ಪ್ರಕಾರ ಏನು ಅಲ್ಪಸಂಖ್ಯಾತರು ಅಂದ್ರೆ, ಅಧಿಕಾರದಿಂದ ದೂರ ಇರೋರು, ಸಂಪನ್ಮೂಲಕ್ಕೆ ದೂರ ಇರೋರು, ಅವರು ನಿಜವಾದ ಅಲ್ಪಸಂಖ್ಯಾತರು. ಈ ದೇಶದಲ್ಲಿ 50% ಇರೋ ನಮ್ಮ ದೇಶದ ಶಕ್ತಿಯನ್ನ ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಇಟ್ಬಿಟ್ಟಿದ್ದಾರೆ. ಎಲ್ಲಿವರೆಗೂ ಈ 50% ಶಕ್ತಿಯನ್ನ ನೀವು ಉಪಯೋಗ ಮಾಡಿಕೊಳ್ಳಲ್ಲ, ಯಾವ ದೇಶನೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಫೈಟ್ ಮಾಡ್ತಾ ಇದೀವಿ, 33% ಕೊಡ್ರಪ್ಪ ನಮಗೆ, ನಾವು ಅಸೆಂಬ್ಲಿಗೆ ಹೋಗ್ಬೇಕು, ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಮಾಡಲೇ ಇಲ್ಲ. ಇವರೇನೋ ಭಿಕ್ಷೆ ಕೊಟ್ಟಂಗೆ ನಮಗೆ, ಬಟ್ ಅಂದ್ರೆ ನಮ್ಮ ಓಟ್ ಬೇಕು ಇವ್ರಿಗೆ. ನಾವು
ನಮ್ಗೆ 50% ಕೊಡ್ಬೇಕು, ಇವ್ರು ಕೊಡಲ್ಲ. 33% ಯಾಕೆ ಕೊಡ್ಬೇಕು? ನಾವು 5% ಇಲ್ವಾ? ಹೌದಲ್ವಾ? 33% ಅಟ್ಲೀಸ್ಟ್ ಅದಾರು ಕೊಟ್ರ ಇನ್ನೊಂದು 5 ವರ್ಷ ಆದ್ಮೇಲೆ ಕೊಡ್ತಾರಂತೆ. ಇವ್ರು ಬೇಕಾಗಿದ್ದೆಲ್ಲ ಕೊಟ್ಬಿಡ್ತಾರೆ, ಆದ್ರೆ ಹೆಣ್ಮಗಳು ಬಂದಾಗ ಅವಳಿಗೆ ಅಧಿಕಾರ ಕೊಡೋದಿಲ್ಲ. ಹೌದಲ್ವಾ? ನನಗೆ ತುಂಬಾ ಖುಷಿ